ಗೌರಿಬಿದನೂರು ಕುರುಬ ಸಮುದಾಯದ ಮುಖಂಡರನ್ನು ಕೋಚಿಮುಲ್ ಚುನಾವಣೆಯಲ್ಲಿ ಮುಖಂಡಾದ ಜೆ ಕಾಂತರಾಜ್ ರವರ ವಿರುದ್ಧ ನಿಲ್ಲಿಸಿ ಕುರುಬ ಸಮುದಾಯದ ಸಚಿವರ ಬಳಿ ಹೋಗಿ ನಿಮ್ಮ ಸಮುದಾಯದ ಅಭ್ಯರ್ಥಿಯನ್ನು ಗೆಲ್ಲಿಸಿಕೊಂಡು ಬರುತ್ತೇವೆ ಎಂದು ಹಣವನ್ನು ತೆಗೆದುಕೊಂಡು ಬಂದು ಬರೀ ಒಂದೇ ಒಂದು ಓಟು ಮಾತ್ರ ಅವರಿಗೆ ಕೊಡಿಸಿದ್ದಾರೆ, ಕುರುಬ ಸಮುದಾಯದವರಿಗೆ ಅವಮಾನ ಮಾಡಿದ್ದಾರೆ ಎಂದು ಪರೋಕ್ಷವಾಗಿ ಮಾಜಿ ಸಚಿವರಾದ ಎನ್.ಎಚ್. ಶಿವಶಂಕರ್ ರೆಡ್ಡಿ ವಿರುದ್ಧ ಶಾಸಕ ಕೆ.ಎಚ್. ಪುಟ್ಟಸ್ವಾಮಿ ಗೌಡರು ಆಕ್ರೋಶ ವ್ಯಕ್ತಪಡಿಸಿದರು. ತಾಲ್ಲೂಕಿನ ಅಲಕಾಪುರ ಗ್ರಾಮದಲ್ಲಿರುವ ಶಾಸಕರ ಗೃಹ ಕಚೇರಿಯಲ್ಲಿ ಬೊಮ್ಮಶೆಟ್ಟಹಳ್ಳಿ ಮಹಿಳಾ ಹಾಲು ಉತ್ಪಾದಕರ ಸಹಕಾರದ ಚುನಾವಣೆಯಲ್ಲಿ ಕೆಎಚ್ಪಿ ಬಣದ 12 ಅಭ್ಯರ್ಥಿಗಳು ಗೆಲುವು ಸಾಧಿಸಿದ ಪ್ರಯುಕ್ತ ಸನ್ಮಾನ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದ ಅವರು, ಕೋಚಿಮುಲ್ ಚುನಾವಣೆಯಲ್ಲಿ ಸುಧಾರ್ ಅವರನ್ನು ಸ್ಪರ್ಧಿಸಿದಾಗ ಅವರನ್ನು ಕೂಡ ನಮ್ಮ ವಿರೋಧಿಗಳು ಟೀಕೆ ಮಾಡಿದರು. ಸುಧಾರ್ ಅವರು ಸರಿಯಾಗಿ ಗೌರಿಬಿದನೂರು ನಗರನೇ ನೋಡಿಲ್ಲ, ಅವರನ್ನು ಮುಖ ವರಿಸುವ ಕೆಲಸ ಮಾಡುತ್ತಿದ್ದಾರೆ ಎಂದು ಟೀಕಿಸಿದ್ದರು. ಆದರೆ ನಾನು ಯಾವುದೇ ಟೀಕೆ ಟಿಪ್ಪಣಿಗಳಿಗೆ ಕಿವಿ ಕೊಡದೆ ಒಬ್ಬ ಬಡ ಹೆಣ್ಣು ಮಗುವನ್ನು ಜಿಲ್ಲೆಯೆಲ್ಲ ಹೋರಡಿ ಗೆಲ್ಲಿಸಿಕೊಂಡು ಬಂದೆ ಎಂದ ಅವರು, ಬೊಮ್ಮಶೆಟ್ಟಹಳ್ಳಿ ಮಹಿಳಾ ಹಾಲು ಉತ್ಪಾದಕರ ಸಹಕಾರ ಸಂಘದ ಚುನಾವಣೆಯಲ್ಲಿ ಕೂಡ ತಾಲ್ಲೂಕಿನ ರಾಜಕೀಯ ದುರಿನೀರು ಪಿತೂರಿ ಮಾಡುವುದಕ್ಕೆ ನೋಡಿದರೂ ಸಹ ಮತ ಬಂದವರು ಅವರಿಗೆ ಮಾತಿಗೆ ಬೆಲೆ ಕೊಡದೆ ನಮ್ಮ ಬಣದ ಎಲ್ಲಾ ಅಭ್ಯರ್ಥಿಗಳನ್ನು ಕೂಡ ಗೆಲ್ಲಿಸಿದ್ದಾರೆ ಎಂದರು. ಒಬ್ಬ ಕುರುಬ ಸಮುದಾಯದ ಕ್ಯಾಂಡಿಡೇಟ್ ನಿಲ್ಲಿಸಿ ಕಾಂಪಿಟೇಷನ್ ಮಾಡಿ ಒಳ್ಳೆ ಉದ್ದೇಶದಿಂದ ಮಾಡಿದ್ರೆ ಅವ್ರಿಗೂ ಏನು ಬೇಜಾರಿಲ್ಲ, ಯಾರಿಗೂ ಬೇಜಾರಿಲ್ಲ. ರಾಜಕಾರಣ ಅಂತಂದರೆ ಯಾರು ಬೇಕಾದ್ರೂ ನಿಲ್ಲಿಸ್ಬೋದು, ಮಾಡೋದು. ಗೆಲ್ಲೋ ಉದ್ದೇಶಕರೇ ಅವ್ರು ಯಾರು ನಿಲ್ಲಿಸಿದರೆ ಅವ್ರನ್ನ ಗೆಲ್ಲೋ ಉದ್ದೇಶದಿಂದ ಚುನಾವಣೆ ನಿಲ್ಲಿಸಿದರೆ ತುಂಬ ಸಂತೋಷ. ಅವ್ರನ್ನ ನಿಲ್ಲಿಸಿ ಅವ್ರ ಸಮುದಾಯದ ಮಿನಿಸ್ಟ್ರಿಗೆ ಹೋಗಿ, ನಿಮ್ಮ ಸಮುದಾಯದ ನಾನು ನಿಲ್ಲಿಸಿದ್ದೀನಿ ಇಲ್ಲಿ ಮಂಚನಹಳ್ಳಿ ಕ್ಷೇತ್ರದಲ್ಲಿ, ಅವ್ರು ಗೆಲ್ಸ್ಕೋಬೇಕು, ಹಣ ಕೊಡು ಅಂತ ಹಣ ಪಡ್ಕೊಂಬಂದು, ಇದು ಸುಳ್ಳು ಹೇಳೋದಿಲ್ಲ. ನಾನು ಅವ್ರ ಮೈಸೂರನ್ನು ಕೇಳಿದ್ದೀನಿ, ಅವ್ರು ನಿಜ ಒಪ್ಕೊಂಡು ದುಡ್ಡು ಕೊಟ್ಟಿದ್ದೀನಿ. ಅವ್ರ ಹತ್ರ ದುಡ್ಡು ತಗೊಂಬಂದು ಒಂದೇ ಒಂದು ಓಟ್ ಹಾಕ್ಸುವಂಥದ್ದು ಏನಿತ್ತು, ಆ ಸಮುದಾಯಕ್ಕೆ ಅವಮಾನ ತಾನೆ. ನಿಲ್ಲಿಸಿ ಒಂದು ಸಮುದಾಯ ನಿಲ್ಲಿಸಿ ಒಂದು ಓಟ್ ಅವ್ರು ಕೊಡ್ಸಿದ್ದಾರೆ, ಆ ಸಮುದಾಯದ ಮಂತ್ರಿಗಳ ಹತ್ರ ಹೋಗಿ ದುಡ್ಡು ತಂದು ಅದು ಏನು ಕುತಂತ್ರ, ಏನಾರ ಮಾಡಿ ಕಾಂತರಾಜನ್ನು ಸೋಲಿಸ್ಬೇಕು. ಅದಕ್ಕೇನು ತಂತ್ರಗಾರಿಕೆ ಮಾಡಬೇಕು. ಅವ್ರು ಯಾವ ಸಮುದಾಯ ಬಲಿ ಕೊಟ್ಟರು ಪರವಾಗಿಲ್ಲ, ಯಾವ ಸಮುದಾಯಕ್ಕೆ ಅವಮಾನ ಆದ್ರೂ ಪರವಾಗಿಲ್ಲ, ಯಾವ ಸಮುದಾಯಕ್ಕೆ ದ್ರೋಹ ಆದ್ರೂ ಪರವಾಗಿಲ್ಲ, ಕಾಂತರಾಜು ಸೋಲ್ಬೇಕು. ಈ ಉದ್ದೇಶದಿಂದ ಕ್ಯಾಂಡಿಡೇಟ್ ತಂದು ನಿಲ್ಲಿಸಿ ಏನಾಯ್ತು ಅಂತ ಪತ್ರಕರ್ತರಿಗೆಲ್ಲ ಗೊತ್ತಿರೋ, ಮೌನವಾಗಿರಬೇಡಿ, ನೀವೆಲ್ಲ ಗೊತ್ತಿದೆ, ಎಲ್ಲ ಡೀಟೇಲ್ ಕಾಂತರಾಜು ಹೇಳಿದ್ರೆ ಬರೀಬೇಕು. ಎಲ್ಲ ನಮ್ಮ ಎಲ್ಲೋ ಸ್ವಲ್ಪ ತೇರಿಸಬೇಡಿ, ಯಾಕೆಂದ್ರೆ ಬೇಜಾರು ಮಾಡ್ಕೋಬೇಡಿ, ಏನು ಸತ್ಯಾಂಶ ಬನ್ನಿ. ಈ ಸುಧಮ್ಮ ನಿಂತಾಗ ಹೇಳಿದ್ರು ಕೆಲವು ಭಾರಿ ನಾಪಕಾವಸ್ಥೆಗೆ ನಿಲ್ಸವ್ರೆ, ಅಯ್ಯಮ್ಮ ಗೌರಿ ಬಿದ್ರು ಮುಖ ನೋಡಿಲ್ಲ, ಏನು ನೋಡಿಲ್ಲ, ಅವಳನ್ನ ತಂದು ಆ ಮುಖಾವಸ್ಥೆ ನಿಲ್ಸವ್ರೆ ಎಲೆಕ್ಷನ್ಗೆ ಅಂತ ಈ ಅಮ್ಮನ್ನ ಕಂಡಮ್ ಮಾಡಿದ್ರು. ನಿಮಗೆ ಗೊತ್ತೇ ಇದೆ, ಇವರು ನಿಲ್ಲಿಸಿದ ಮುಖಂಡಿಗೆ ಎಷ್ಟು ಓಟ್ ಬಂತು, ಸೋಲ್ಸಿದ್ರು, ಹೀನಾಯವಾಗಿ ಸೋತು ಒಂದೇ ಒಂದು ಓಟ್ ತಗೊಂಡು. ಆ ಅಪ್ಪಂದು ಓಟ್ ಬಿಟ್ರೆ ಬಂದಿದ್ದು ಒಂದು ಓಟ್. ನಾನು ಈ ಅಮ್ಮ ನಿಲ್ಲಿಸಿದ್ಕೆ ಮಹಿಳೆ ಯಾವತ್ತೂ ರಾಜಕಾರಣ ಮಾಡಿದರಲ್ಲ, ಬಡವ ಹೆಣ್ಣುಮಗಳು, ಅವಮಾನ ಆಗಬಾರ್ದು, ಒಂದು ಸಮುದಾಯದಿಂದ ನಿಲ್ಲಿಸಿದ್ದೀನಿ. ಇಡೀ ಜಿಲ್ಲೆಯಲ್ಲಿ ಒಬ್ಬರು ಬಡವರ ಹೆಣ್ಣು ಮಗಳನ್ನ ಗೆಲ್ಸ್ಕೊಂಬಂದ್ರು ಅಂತ ಅಂದ್ಬಿಟ್ಟು ಒಂದು ಹೆಸರು ಬರಬೇಕು ಅಂತ ನಮ್ಮ ಮುಖಂಡರು ಹೇಳಿದ್ರು. ಪಾಪ ಎಮ್ಮ ಬಂದು ನಾನು ಗೆಲ್ಸ್ಕೊಡಿ, ನನ್ನನ್ನು ಎಲೆಕ್ಷನ್ ನಿಲ್ಲಿಸಿ ಅಂತ ಕೇಳಿದ ಎಮ್ಮ ಅಲ್ಲ. ನಾವು ನೋಡಿ ಒಬ್ಬರು ಬಡವ ಹೆಣ್ಮಗಳು ಕೊಡಬೇಕು ಅಂದಾಗ ನಾನು ಖಂಡಿತ ಎಮ್ಮ. ಆದ್ರೆ ನಮ್ಮ ಮುಖಂಡಗಳೆಲ್ಲ ಭಯ ಬಿದ್ದರು. ಏನು ನಮ್ಮ ಶಾಸಕರು ಏನು ತೀರ್ಮಾನ ತಗೊಂಡ್ರು, ಏಕಾಕಿ ನಮ್ಮನ್ನ ಡಿಸ್ಕಷನ್ನು ಮಾಡಲಿಲ್ಲ, ತಗೊಂಡೋಗಿ ನಿಲ್ಲಿಸ್ತವ್ರಲ್ಲ, ಅವಮಾನ ಆಗುತ್ತಲ್ಲ, ಏನಾರ ಎಮ್ಮನ ರಾಜಕಾರಣ ಅನುಭವ ಇಲ್ಲ, ಹೆಂಗೆ ಗೆಲ್ಸ್ಕೊತಾರೆ. ಒಂದು ತಾಲೂಕಲ್ಲ, ಅವ್ರು ನಮ್ಮ ತಾಲೂಕರು ಪರವಾಗಿಲ್ಲ, 3 ತಾಲೂಕು, ಗುಡಿಬಂಡೆ, ಚಿಕ್ಕಬಳ್ಳಾಪುರ, ಮಂಚನಹಳ್ಳಿ, ಗೌರಿಬಿದನೂರು, ಇಷ್ಟು ತಾಲೂಕಲ್ಲಿ ಓಟ್ ತಗೊಂಡು ಹೆಂಗೆ ಗೆಲ್ಲಕ್ಕಾಗುತ್ತೆ ಅಂತ ಅಂದ್ಬಿಟ್ಟು ನಮ್ಮ ಮುಖಂಡರುಗಳಿಗೆ ಅನುಮಾನ. ಅಂತ ಇದರಲ್ಲಿ ನಾನು ಹಠ ಮಾಡಿ ಎಲ್ಲ ತಾಲೂಕುಗಳಿಗೆ ಓಡಾಡಿ ಗೆಲ್ಸಿ ಒಬ್ಬ ಹಿಂದುಳಿದ ವರ್ಗದ ಒಬ್ಬ ಮಹಿಳೆ, ಹಿಂದುಳಿದ ಒಂದು ಮಹಿಳಾ ಒಬ್ಬರು ನಮ್ಮ ತಾಲೂಕಿನಲ್ಲಿ ಗೆಲ್ಸಿದ್ದಕ್ಕೆ ಖುಷಿ ಪಡಬೇಕು. ಇವರು ನಿಲ್ಲಿಸಿದ ಕ್ಯಾಂಡಿಡೇಟು ಹೀರಾಮ ಸೋತರು ಕೂಡ ನಾನು ಗೆಲ್ಸ್ಕೊಂಬಂದೆ, ಆಯಿತು. ಈಗ ನನಗೆ ಗೊತ್ತಿಲ್ಲ, ಒಂದೇ ತಿಂಗಳಿಗೆ ಏಮಂದು ಇಷ್ಟು ಎಲೆಕ್ಷನ್ ಬರ್ತದೆ ನನಗಂತೂ ಗೊತ್ತಿರಲಿಲ್ಲ. ಆಮೇಲೆ ಗೊತ್ತಾಯ್ತು, ಓಹೋ ಒಂದೇ ತಿಂಗಳು ಅಂತ. ಈಗ 1 ತಿಂಗಳು ಬಂದು ಅವಮಾನಕರವಾಗ ಎಮ್ಮ ಹೋಗೋದು ಇವ್ರಿಗೆ ಖುಷಿನ. 1 ತಿಂಗಳು ಇದ್ದುಬಿಟ್ಟು ಡೈರೆಕ್ಟ್ರಾಗಿ 5 ವರ್ಷ ಇರುವಂಥ ಅವಕಾಶನ ಬಿಟ್ಟು ಅದಕ್ಕೆ ಅವಮಾನಕರವಾಗಿ ಕಳಿಸ್ಬೇಕು ಎಲೆಕ್ಷನಲ್ಲಿ ಅಂತ ನಿಮಗೆಲ್ಲ ಗೊತ್ತಿದೆ. ಹೇಳಿದ್ರು ಇಲ್ವಾ, ಯಾರು ಈ ತಾಲೂಕಿನ ದುರೀಣರು ಹೇಳಿದಾರಲ್ವ, ಎಮ್ಮ ಸುಧಾ ಇವರು ನಿಮಗೆ ಹಾಕಿ ಅಂತ ನಿಮಗೆ ರಿಕ್ವೆಸ್ಟ್ ಮಾಡಿದ್ದಾರೆ.
ಮಾಡಿದ್ರೆ ಇಲ್ವೋ? ಕೆಲವೆಲ್ಲ ಮಾಡಿದ್ರೆ ನಿಮಗೆಲ್ಲ ಗೊತ್ತಿದೆ. ಸುದ್ದಂಗೆ ಹಾಕ್ಬಾರ್ದು ಅಂತಲೂ ಆಗಿದೆ, ಎಲ್ಲ ಹಾಕಿದ್ದಾರೆ, ನಿಮಗೆಲ್ಲ ಮಾಡಿದ್ದಾರೆ. ಕೆಲವರಿಗೆಲ್ಲ ಮಹಿಳೆಯರೆಲ್ಲ ಹೇಳಿದೆ, ಬೆಳಿಗ್ಗೆ ಹೇಳಿದೆ ನೋಡಿ. ಹೀಗೆ ಈ ಥರ ಕುತಂತ್ರ ಮಾಡಿ ಅದು ಏನು ಫಲ ಬರ್ತದೆ ಹೇಳಿ, ಮುಂದೆ ಸೋಸಿ ಏನು ಫಲ ಬರ್ತದೆ ಹೇಳಿ? ಇಂಥ ಕುತಂತ್ರ ಅವರೂ ಗೆಲ್ಸಲ್ಲ ಒಂದು ಸಮುದಾಯದನ್ನು. ನಾನೇನೋ ಗೆಲ್ಸ್ಕೊಂಡು ಬಂದಿದ್ದ ಒಂದು ಮಹಿಳೆಯನ್ನು ಕೂಡ ಅವಮಾನಕರವಾಗಿ ಮನೆ ಕಳಿಸ್ಬೇಕು ಅಂತ ಲೆಕ್ಕ ಆಗ್ತಿರಲ್ಲ. ಇದು ಸಜ್ಜನಿಕೆಯ ರಾಜಕಾರಣ ಅಲ್ಲ ಅಂತ ನನ್ನ ಭಾವನೆ. ನಾವು ಸೋತು 6 ತಗೊಳ್ರಪ್ಪ, ನೀವೇ ತಗೊಳ್ಳಿ 6 ಕ್ಯಾಂಡಿಡೇಟ, ನಮ್ಗೆ 6 ಬಿಟ್ಟು ಕೊಡಿ ಸಾಕು, ನಾವು ಅಷ್ಟೇ ಸಾಕು ಅಂತಲೂ ಹೇಳಿದ್ರು. ನಮ್ಮ ಮುಖಂಡರುಗಳೆಲ್ಲ ಹೇಳ್ತಾ ಇದ್ರು, ಕಾಂತರಾಜು ಹೇಳ್ತಾರೆ ಹುಷಾರಾಗಿ ನೀವೇ ಗಮನ ಕೊಡಿ ಅಂತ. ನಮ್ಗೆ ಇವರು ಹೇಳ್ತಾ ಇದ್ರು, ನಮ್ಮ ಸತೀಶ್ ಅವರು ಹುಷಾರಾಗಿ ಹ್ಯಾಂಡಲ್ ಮಾಡಿದ್ದಾರೆ, ಎಲ್ಲ ಒಗ್ಗಟ್ಟಾಗಿದ್ದಾರೆ, ಭಾಳಷ್ಟು ಇದು ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ರು. ಆದರೆ ನಮ್ಮ ಮುಖಂಡರಾದಂಥ ಭಾಳಷ್ಟು ಜನ, ನಮ್ಮ ಬೊಮ್ಮಣ್ಣ ಇರ್ಬೋದು, ನಮ್ಮ ಇವರು ಇರ್ಬೋದು, ಚಂದ್ರಣ್ಣ ಇರ್ಬೋದು, ವೆಂಕಟರಾಮರೆಡ್ಡಿ ಇರ್ಬೋದು, ಹಾಗೆ ನಮ್ಮ ಕೃಷ್ಣಾರೆಡ್ಡಿ, ಹಿಂಗೆ ಹೆಸರು ಹೇಳ್ತಾ ಹೋದ್ರೆ ಭಾಳಷ್ಟು ಜನ, ಚಾಯಣ್ಣವರು, ಎಲ್ಲರೂ ಮಾಡಿದ್ದೀವಿ, ಒಬ್ಬರು ಅಂತಲ್ಲ, ಹೇಳ್ತಾ ಹೋದ್ರೆ ಪಟ್ಟಿನೇ ಬೆಳೀತಾರೆ. ಅದರಲ್ಲೂ ನಮ್ಮ ಯುವಕರು ಹೆಂಗೆ ಅಂದರೆ ಒಬ್ಬರು ಸೈನಿಕರ ಥರ ದುಡ್ದು, ಸೈನಿಕರು ಆ ಥರ ದುಡ್ದು ಇವತ್ತು ನಮ್ಮ ವಂಶಟಳಿಯ ಗೌರವವನ್ನು ಉಳಿಸ್ಬೇಕು, ನಮ್ಮ ಪಕ್ಷದ ಗೌರವ ಉಳಿಸ್ಬೇಕು ಅಂತ ಅಂದ್ಬಿಟ್ಟು ಕಷ್ಟಪಟ್ಟು ಗೆಲ್ಸ್ಕೊಂಡು ಬಂದ್ರಿ. ಅದರಲ್ಲೂ ಕೂಡ ನಾವು ಶ್ರೀನಿವಾಸ ಟಾಸ್ ಕೊಟ್ಟಿದ್ದೆ, ಏನಾದರೂ ಹೆಚ್ಚು ಕಡೆ ಯಾವುದೋ ನಮ್ಮ ಶ್ರೀನಿವಾಸ ರಿಯಲಿ ಶ್ರಮ ಬಿದ್ದ, ನಮ್ಮೆಲ್ಲ ಟೀಮ್ ಕಟ್ಕೊಂಡು ಪಾಪ ಹಗಲು ರಾತ್ರಿ ನಿದ್ದೆ ಮಾಡ್ದಂಗೆ ಒಂದು ಟೀಮ್ ಕಟ್ಕೊಂಡು ಕೆಲಸ ಮಾಡಿ ಗೆಲ್ಸ್ಕೊಂಡು ಬರೋಕ್ಕೆ ಅವನು ಕೂಡ ಪ್ರಮುಖವಾದಂಥ ಪಾತ್ರ ನಮ್ಮ ಶ್ರೀನಿವಾಸ ಇದೆಲ್ಲ ವಹಿಸಿದ್ದಾರೆ. ಯಾಕೆಂದರೆ ನಮ್ಗೆ ಗೊತ್ತಿದೆ ಯಾರ್ಯಾರು ಏನೇನು ಶ್ರಮ ಹಾಕಿರೋದು ಗೊತ್ತಲ್ಲಿ, ಎಲ್ಲರೂ ಒಟ್ಟುಗೂಡಿಸ್ಕೊಂಡು ಮಾಡಿದ್ವಿ. ಹೀಗೆ ಈ ಗೆಲುವಿಗೆ ಎಲ್ಲ ಇಡೀ ವಂಶಟಳಿಯ ಗ್ರಾಮದ ಎಲ್ಲ ಹಾಲು ಉತ್ಪಾದಕರು ಮತ್ತು ನಮ್ಮ KHP ಹೋಬಳಿಯಾದಂಥ ಎಲ್ಲ ಲೀಡರ್ಗಳು ಮತ್ತು ನಮ್ಮ KHP ಎಲ್ಲ ಮಾರ್ಗದರ್ಶನ, ಎಲ್ಲರೂ ಮಾರ್ಗದರ್ಶನದಿಂದ ಗೆದ್ಕೊಂಡು ಬಂದಿದ್ವಿ. ಈ ಮಹಿಳೆಯರಿಗೆ ನಾನು ಗೆದ್ದಂಥ ಮಹಿಳೆಯರಿಗೆ ಮತ್ತು ಅಲ್ಲಿ ಹಾಲು ಉತ್ಪಾದಕರಿಗೆ ಅತ್ಯಂತ ನಾನು ಧನ್ಯವಾದಗಳು ಹೇಳೋದಕ್ಕೆ. ನಮ್ಮ ಬೊಮ್ಮಶೇಟಹಳ್ಳಿ ಮಹಿಳಾ ಹಾಲು ಉತ್ಪಾದಕರ ಸಹಕಾರ ಸಂಘದ ನಿರ್ದೇಶಕರಾಗಿ ಸುಧಾ, ಅರುಣ, ಅಶ್ವತ್ಥಮ್ಮ, ಗಂಗಮ್ಮ, ಪಾರ್ವತಮ್ಮ, ರತ್ನಮ್ಮ, ರಾಜಮ್ಮ, ಲಕ್ಷ್ಮಮ್ಮ, ಶಶಿಕಲಾ, ಸುಜಾತಮ್ಮ, ಸುಧಾ, ಗಾಯತ್ರಿ ಆಯ್ಕೆಯಾಗಿದ್ದಾರೆ. ಇದೇ ಸಂದರ್ಭದಲ್ಲಿ ಕೋಚಿಮುಲ್ ನಿರ್ದೇಶಕರಾದ ಜೆ ಕಾಂತರಾಜ್, ಕಾಚಮಾಚೇನಳ್ಳಿ ಸೊಸೈಟಿ ಅಧ್ಯಕ್ಷರಾದ ಬೊಮ್ಮಣ್ಣ, ಡಿಸಿಸಿ ಬ್ಯಾಂಕ್ ನಿರ್ದೇಶಕರಾದ ವೆಂಕಟರಾಮರೆಡ್ಡಿ, ಪಿಎಲ್ಡಿ ಬ್ಯಾಂಕ್ ಅಧ್ಯಕ್ಷರಾದ ವಿಜಯ ರಾಘವ, ಜಿಕೆ ಸತೀಶ್, ಕೃಷಿಕ ಸಮಾಜದ ಅಧ್ಯಕ್ಷ ಪ್ರಭಕರ್ ರೆಡ್ಡಿ, ಶ್ರೀನಿವಾಸ ಗೌಡರು, ಉದ್ಯಮಿ ವಿಕ್ರಮ್ ಬಾಬಣ್ಣ, ಅಶೋಕ್ ಕುಮಾರ್, ಚಂದ್ರಣ್ಣ, ಚಾಯಣ್ಣ, ಸಿದ್ದರಾಜು, ಅಬ್ದುಲ್ಲಾ, ಚಿಕ್ಕಣ್ಣ, ಗಿರೀಶ್ ರೆಡ್ಡಿ ಹಾಗೂ KHP ಬಣದ ಮುಖಂಡರು ಹಾಗೂ ಕಾರ್ಯಕರ್ತರು ಉಪಸ್ಥಿತರಿದ್ದರು.